ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಅಶ್ವಿನಿ ಗೌಡ ಕನ್ನಡ ನಟಿ, ಕರವೇ ಹೋರಾಟಗಾರ್ತಿ, ಬಿಗ್ ಬಾಸ್ ಸ್ಪರ್ಧಿ. ಇಂಥ ಅಶ್ವಿನಿ ಗೌಡ ಜೀವನದ ಹಾದಿ ಹೇಗಿದೆ? ಗಂಡ ಯಾರು? ಹೇಗಿದ್ರು? ಡಿವೋರ್ಸ್ ಆಗಿದ್ಯೇಕೆ? ಚಿತ್ರರಂಗಕ್ಕೆ ಬಂದಿದ್ ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. 1987 ನವೆಂಬರ್ 22ರಂದು ಜನನ. ಫ್ರೆಂಡ್ಸ್, ಅಶ್ವಿನಿ ಗೌಡ ಹುಟ್ಟಿದ್ದು 1987 ನವೆಂಬರ್ 22ನೇ ತಾರೀಕು ರಾಜಧಾನಿ ಬೆಂಗಳೂರಿನಲ್ಲಿ. ತಂದೆ ಮುನಿ ಬಚ್ಚಪ್ಪ ರಾಜಕಾರಣಿಯಾಗಿದ್ದ ಇವರು ಬೆಂಗಳೂರಿನ ಕಾರ್ಪೊರೇಟರ್ ಕೂಡ ಆಗಿದ್ರು. ತಾಯಿ ಜಿ.ವಿ. ರಾಧಾ. ಈ ದಂಪತಿಯ ಇಬ್ಬರು ಮಕ್ಕಳಲ್ಲಿ ಮೊದಲನೆಯವರಾಗಿ ಜನಿಸಿದ್ರು ಅಶ್ವಿನಿ. ಇವರಿಗೆ ರಾಜೇಶ್ ಗೌಡ ಎಂಬ ತಮ್ಮ ಇದ್ದಾನೆ. ಅಂದ್ಹಾಗೆ ಮುನಿ ಬಚ್ಚಪ್ಪಗೆ 3 ಹೆಂಡತಿಯರು. ಜಿ.ವಿ. ರಾಧಾ 3ನೇಯವರು. ಇವರದ್ದು ಶ್ರೀಮಂತ ಕುಟುಂಬ, ಒಕ್ಕಲಿಗ ಸಮುದಾಯ. ಹುಟ್ಟೂರಲ್ಲಿ ಶಿಕ್ಷಣ, ಓದಿನಲ್ಲಿ 50-50. ಅಶ್ವಿನಿ ಗೌಡ ಆರಂಭಿಕ ಶಿಕ್ಷಣ ಪಡೆದಿದ್ದು ಬೆಂಗಳೂರಿನ ಜೀವನ್ ಭೀಮಾ ನಗರದಲ್ಲಿರೋ ಸೇಕ್ರೆಡ್ ಹಾರ್ಟ್ ಕಾನ್ವೆಂಟ್ ನಲ್ಲಿ. ಇಲ್ಲಿ 4ನೇ ತರಗತಿವರೆಗೆ ಓದಿದ್ರು. ನಂತರ ಕೆಆರ್ ಪುರಂನ ಲೌರಿ ಮೆಮೋರಿಯಲ್ ನಲ್ಲಿ 5, 6, 7ನೇ ತರಗತಿವರೆಗೆ ಶಿಕ್ಷಣ ಪಡೆದ್ರು. ಈ ಅವಧಿಯಲ್ಲಿ ಹಾಸ್ಟೆಲ್ ವಾಸದ ಅನುಭವವೂ ಆಯಿತು. ಬಳಿಕ ಮತ್ತೆ ಸೇಕ್ರೆಡ್ ಹಾರ್ಟ್ಗೆ ವಾಪಸ್ ಬಂದು 8, 9, 10ನೇ ತರಗತಿ ಮುಗಿಸಿದ್ರು. ಓದಿನಲ್ಲಿ ಆವರೇಜ್ ಸ್ಟೂಡೆಂಟ್ ಆಗಿದ್ದ ಇವರು PU ಶಿಕ್ಷಣ ಪಡೆದಿದ್ದು ಸೆಂಟ್ ಮಾರ್ಕ್ಸ್ ರಸ್ತೆಯಲ್ಲಿರೋ ಸ್ಟ್ರೇಸಿ ಮೆಮೋರಿಯಲ್ ಕಾಂಪೋಸಿಟ್ PU ಕಾಲೇಜಿನಲ್ಲಿ, ಕಾಮರ್ಸ್ ವಿಭಾಗ. ಸೆಕೆಂಡ್ PU ಓದ್ತಿದ್ದಾಗ್ಲೇ ಮದ್ವೆ. ಸಿನಿಮಾ ನಿರ್ದೇಶನದ ಕೋರ್ಸ್ ಮೊರೆ. ಸೆಕೆಂಡ್ PU ಓದ್ತಿದ್ದಾಗ್ಲೇ ಅಂದ್ರೆ 2004-05ರಲ್ಲಿ ಅಶ್ವಿನಿ ಗೌಡಗೆ ಮದುವೆಯಾಯಿತು. ಮನೆಯವರು ನೋಡಿದ ಬೆಂಗಳೂರು ಮೂಲದ ಗ್ರಾನೈಟ್ ಉದ್ಯಮಿ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. ಆಗ ಅಶ್ವಿನಿಗೆ ಕೇವಲ 17 ವರ್ಷ ವಯಸ್ಸು. ಹೀಗಾಗಿ ಶಿಕ್ಷಣವನ್ನ ಅರ್ಧದಲ್ಲೇ ಮೊಟಕುಗೊಳಿಸಿದ್ರು. ಮದುವೆಯಾಗಿ 1.5-2 ವರ್ಷದಲ್ಲೇ ಮಗನ ಜನನವಾಯಿತು. ಹೆಸರು ಪವನ್ ಕೀರ್ತಿ. ನಂತರ ಸಿನಿಮಾ ನಿರ್ದೇಶನದ ಕೋರ್ಸ್ ಮಾಡಬೇಕು ಅಂದ್ಕೊಂಡು ಶೇಷಾದ್ರಿಪುರಂನ ಕ್ಯಾಪ್ಚರ್ ಸಂಸ್ಥೆ ಸೇರಿದ್ರು. ನಟಿಯಾಗುವಂತೆ ಸೀನಿಯರ್ ಸಲಹೆ. ಸಿನಿಮಾ ನಿರ್ದೇಶನದ ಕೋರ್ಸ್ ಮಾಡ್ತಿದ್ದಾಗ್ಲೇ ಅಶ್ವಿನಿಯ ಸೀನಿಯರ್ ಆಗಿದ್ದ ರಾಜ್ ಎಂಬುವರು ನೀವು ನಟಿಯಾಗ್ಬೋದಲ್ಲ ಅಂತ ಸಲಹೆ ಕೊಟ್ರಂತೆ. ಅದಕ್ಕೆ ಅಶ್ವಿನಿ ಮನೇಲಿ ಇದಕ್ಕೆಲ್ಲ ಒಪ್ಪಲ್ಲ, ಅಲ್ಲದೆ ಸಿನಿಮಾ ಕ್ಷೇತ್ರ ಹೇಗೆ ಅಂತಾನು ಗೊತ್ತಿಲ್ಲ ಅಂದ್ರು. ಅದಕ್ಕೆ ರಾಜ್ ಮೊದಲಿಗೆ ಫೋಟೋ ಶೂಟ್ ಮಾಡಿಸಿ, ಅದನ್ನ ನಾನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸರ್ಕ್ಯುಲೇಟ್ ಮಾಡ್ತೀನಿ ಅಂದ್ರು. ಅದರಂತೆ ಫೋಟೋ ಶೂಟ್ ಮಾಡಿಸಲು ನಿರ್ದೇಶಕ ಗುರು ದೇಶಪಾಂಡೆಯವರ ಸ್ಟುಡಿಯೋಗೆ ಹೋದ್ರು ಅಶ್ವಿನಿ. ಅದೇ ಟೈಮಲ್ಲಿ ಗುರು ದೇಶಪಾಂಡೆ ಕೂಡ ತಮ್ಮ ಸಿನಿಮಾ ಒಂದಕ್ಕೆ ಹೀರೋಯಿನ್ ಹುಡುಕಾಟದಲ್ಲಿದ್ರು. ಹೀಗಾಗಿ ಆಕ್ಟಿಂಗ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಅಶ್ವಿನಿಯನ್ನ ಕೇಳಿದ್ದಾರೆ. ಅದಕ್ಕೆ ಅಶ್ವಿನಿ ಫೋಟೋ ಶೂಟ್ ಮಾಡಿಸಿರೋದು ಅದೇ ಉದ್ದೇಶದಿಂದ, ಆದ್ರೆ ಮನೇಲಿ ಏನ್ ಹೇಳ್ತಾರೋ ಗೊತ್ತಿಲ್ಲ ಅಂದಿದ್ದಾರೆ. ಆಗ ಗುರು ದೇಶಪಾಂಡೆ, ನಾವು ನಿಮ್ಮನ್ನ ಸಣ್ಣ ಪುಟ್ಟ ಪಾತ್ರಕ್ಕೆ ಕೇಳ್ತಿಲ್ಲ ಅಥವಾ ಗ್ಲಾಮರಸ್ ರೋಲ್ಗೆ ಕೇಳ್ತಿಲ್ಲ, ಹೀರೋಯಿನ್ ಪಾತ್ರಕ್ಕೆ ಕೇಳ್ತಿರೋದು ಅಂದ್ರು. ಒಂದ್ ರೀತಿ ಶಾಕ್ಗೆ ಒಳಗಾದ ಅಶ್ವಿನಿ ಸಿನಿಮಾ ಆಫರ್ ಬಗ್ಗೆ ಮನೆಯಲ್ಲಿ ಚರ್ಚಿಸಿದ್ರು. ಹೆಂಡತಿಯ ಆಯ್ಕೆ ಬಗ್ಗೆ ಗಂಡನ ಪ್ರಶ್ನೆ. 2008ರಲ್ಲಿ ಕನ್ನಡ ಚಿತ್ರರಂಗ ಪ್ರವೇಶ. ಸಿನಿಮಾ ಆಫರ್ ಬಗ್ಗೆ ಮನೆಯಲ್ಲಿ ಚರ್ಚಿಸಿದ ಬಳಿಕ ಗಂಡನನ್ನ ಕರ್ಕೊಂಡು ಗುರು ದೇಶಪಾಂಡೆ ಆಫೀಸ್ಗೆ ಹೋದ್ರು ಅಶ್ವಿನಿ. ಈ ವೇಳೆ ಅಶ್ವಿನಿಯ ಗಂಡ, ನನ್ನ ಹೆಂಡತಿಗಿಂತ ಸುಂದರವಾಗಿರೋರು ಸಾಕಷ್ಟು ಜನರಿದ್ದಾರೆ, ಹೀಗಿದ್ರು ಈಕೆಯನ್ನೇ ಆಯ್ಕೆ ಮಾಡಿದ್ದು ಯಾಕೆ ಅಂತ ಕೇಳಿದ್ರು. ಆಗ ಗುರು ದೇಶಪಾಂಡೆ ಅಶ್ವಿನಿ ಗೌಡರ ಫೋಟೋಗಳನ್ನ ಮುಂದೆ ಇಟ್ಟು, ತುಂಬಾ ಹೆಣ್ಣು ಮಕ್ಕಳು ಚೆನ್ನಾಗಿರಬಹುದು, ಆದ್ರೆ ಫೋಟೋಜೆನಿಕ್ ಆಗಿರೋರು ಕೆಲವರು ಮಾತ್ರ, ಅವರಲ್ಲಿ ನಿಮ್ಮ ಹೆಂಡತಿ ಕೂಡ ಒಬ್ರು ಅಂದ್ರು. ಇದರ ಬೆನ್ನಲ್ಲೇ ಚಿತ್ರರಂಗ ಪ್ರವೇಶಿಸಲು ಗಂಡನ ಮನೆ ಮತ್ತು ತವರು ಮನೆಯಿಂದ ಗ್ರೀನ್ ಸಿಗ್ನಲ್ ಸಿಕ್ತು. ಅದರಂತೆ 2008ರಲ್ಲಿ ತೆರೆಕಂಡ ವಾರಸ್ದಾರ ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದ್ರು ಅಶ್ವಿನಿ. ಆಗ ಇವರಿಗೆ 21 ವರ್ಷ ವಯಸ್ಸು. 1.5 ವರ್ಷದ ಮಗನಿದ್ದ. 2ನೇ ಸಿನಿಮಾ ಬೋಲ್ಡ್ ಪಾತ್ರ.
ಭಾರಿ ವಿವಾದ, ಹಲವು ಅವಕಾಶ. ವಾರಸ್ದಾರ ಬಳಿಕ 3ನೇ ಕ್ಲಾಸ್ ಮಂಜಾ, ಬಿಕಾಂ ಭಾಗ್ಯ ಸಿನಿಮಾದ ಪಾತ್ರವೊಂದಕ್ಕೆ ಅಶ್ವಿನಿ ಗೌಡರನ್ನ ಆಯ್ಕೆ ಮಾಡಲಾಗಿತ್ತು. ಹೀರೋಯಿನ್ ಆಗಿ ಬೇರೆಯವರು ಆಯ್ಕೆಯಾಗಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ಅಶ್ವಿನಿಯನ್ನೇ ನಾಯಕಿಯಾಗಿ ಮಾಡಿದ್ದು ಭಾರಿ ಚರ್ಚೆಗೆ ಗ್ರಾಸವಾಯಿತು. ಅಂದ್ಹಾಗೆ ಚಿತ್ರದ ನಿರ್ಮಾಪಕರಾದ ಚಳುವಳಿ ನಾರಾಯಣ್ ಅಶ್ವಿನಿಯ ಸಂಬಂಧಿಯಾಗಿದ್ರು. ಹೀಗಾಗಿ ಇನ್ಫ್ಲೂಯೆನ್ಸ್ ಬಳಸಿಕೊಂಡು ಅಶ್ವಿನಿ ಹೀರೋಯಿನ್ ಪಾತ್ರ ಗಿಟ್ಟಿಸಿಕೊಂಡಿದ್ದಾರೆ ಅಂತ ಪ್ರಮುಖ ಪತ್ರಿಕೆಗಳಲ್ಲಿ ವರದಿಯಾಯಿತು. ಆದ್ರೆ ಇದರಲ್ಲಿ ತನ್ನ ಪಾತ್ರ ಏನೂ ಇರಲಿಲ್ಲ, ಇನ್ನೊಬ್ಬರ ಪಾತ್ರವನ್ನ ಕಿತ್ತುಕೊಳ್ಳುವಷ್ಟು ಮಟ್ಟಕ್ಕೆ ತಾನು ಬೆಳೆದಿರಲಿಲ್ಲ ಅಂತ ಅಶ್ವಿನಿ ಗೌಡ ಹೇಳಿಕೊಂಡಿದ್ದುಂಟು. ಇನ್ನೊಂದು ವಿಚಾರ ಏನಂದ್ರೆ, ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅಶ್ವಿನಿಗೆ ಮದುವೆ ಆಗಿದೆ ಅನ್ನೋದು ಸಾಕಷ್ಟು ಜನರಿಗೆ ಗೊತ್ತೇ ಇರಲಿಲ್ಲ. ಆದ್ರೆ ಸಿನಿಮಾದಲ್ಲಿನ ಬೋಲ್ಡ್ ಪಾತ್ರ ಮತ್ತು ಕಿಸ್ಸಿಂಗ್ ಸೀನ್ಗಳನ್ನ ನೋಡಿದ ಒಂದಷ್ಟು ಜನ ಅಶ್ವಿನಿ ಮತ್ತು ಹೀರೋ ಅರ್ಜುನ್ ಮದುವೆ ಆಗ್ಬೋದು ಅಂದ್ಕೊಂಡ್ರು. ಈ ವಿಚಾರವು ದೊಡ್ಡದಾಗಿ ಸದ್ದು ಮಾಡ್ತು. ಬೋಲ್ಡ್ ಸೀನ್ಗಳನ್ನ ಮಾಡಿದ್ದಕ್ಕೆ ಕುಟುಂಬದಲ್ಲಿ ಆಕ್ಷೇಪ ಕೇಳಿ ಬರಲಿಲ್ವಾ ಅಂತ ಕೇಳಿದ್ರೆ, ತಾನು ಮದುವೆಯಾಗಿ ಹೋದ ಕುಟುಂಬ ತುಂಬಾ ಬ್ರಾಡ್ ಮೈಂಡೆಡ್ ಆಗಿತ್ತು ಅನ್ನೋದು ಅಶ್ವಿನಿ ಪ್ರತಿಕ್ರಿಯೆ. ನಂತರ ಚಿಕ್ಕಪೇಟೆ ಸಾಚಾಗಳು, ಸೆಲ್ಯೂಟ್, ಯಾರದು, ಚಡ್ಡಿ ದೋಸ್ತ್, ರಾಜಾಹುಲಿ ಮುಂತಾದ ಸಿನಿಮಾಗಳನ್ನ ಮಾಡ್ತಾ ಹೋದ್ರು. ಚಿತ್ರರಂಗದಲ್ಲಿ ಸಿಗ್ಲಿಲ್ಲ ಯಶಸ್ಸು, ಸೀರಿಯಲ್ಗಳಿಂದ ಬಂತು ಆಫರ್. ಹಲವು ಸಿನಿಮಾಗಳಲ್ಲಿ ನಟಿಸಿದ್ರು. ಅಶ್ವಿನಿ ಗೌಡ ನಿರೀಕ್ಷಿಸಿದ ಮಟ್ಟದಲ್ಲಿ ಯಶಸ್ಸು ಸಿಗ್ಲಿಲ್ಲ. ಇದರ ಬೆನ್ನಲ್ಲೇ ಧಾರಾವಾಹಿಗಳಿಂದ ಅವಕಾಶ ಬರೋಕೆ ಶುರುವಾಯಿತು. ಮೊದಲಿಗೆ 2012ರಲ್ಲಿ ವಿನು ಬಳಂಜ ನಿರ್ದೇಶನದ ನಿನ್ನೊಲುಮೆಯಿಂದಲೇ ಧಾರಾವಾಹಿಯಲ್ಲಿ ನಟಿಸಿದ್ರು. ಬಳಿಕ ಹಿಂದೆ ತಿರುಗಿ ನೋಡಲೇ ಇಲ್ಲ. ಮಹಾಪರ್ವ ಸೇರಿದಂತೆ ಹಲವು ಧಾರಾವಾಹಿ, ರಿಯಾಲಿಟಿ ಶೋಗಳಲ್ಲಿ ಕಾಣಿಸಿಕೊಂಡ್ರು. ಈ ನಡುವೆ ನಾರಾಯಣಗೌಡರ ಸಂಪರ್ಕಕ್ಕೆ ಬಂದು ಕರವೇ ಅಥವಾ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದ್ರು. ಇದರ ರಾಜ್ಯ ಮಹಿಳಾ ಘಟಕದ ಉಪಾಧ್ಯಕ್ಷೆಯಾಗಿ, ನಂತರ ಗೌರವ ಅಧ್ಯಕ್ಷೆಯಾಗಿ ಗುರುತಿಸಿಕೊಂಡ್ರು. 2018ರಲ್ಲಿ ಡಿವೋರ್ಸ್. ಕಾರಣವೇನು? ಅದು 2018. ಮದುವೆಯಾಗಿ 13-14 ವರ್ಷಗಳಾಗಿತ್ತು. ಆದ್ರೆ ದಾಂಪತ್ಯ ಜೀವನದಲ್ಲಿನ ಕೆಲವೊಂದು ವಿಚಾರ ಅಶ್ವಿನಿಗೆ ಇಷ್ಟ ಆಗ್ಲಿಲ್ಲ. ಹೀಗಾಗಿ ಗಂಡ ಹೆಂಡತಿ ಪರಸ್ಪರ ದೂರವಾಗೋಕೆ ನಿರ್ಧರಿಸಿದ್ರು. ಇಬ್ಬರ ಮನೆಯಲ್ಲೂ ಈ ಬಗ್ಗೆ ಚರ್ಚಿಸಿ ಒಳ್ಳೆ ರೀತಿಯಲ್ಲೇ ವಿಚ್ಛೇದನ ಪಡೆದ್ರು. ಈ ಬಗ್ಗೆ ಮಾತನಾಡೋ ಅಶ್ವಿನಿ, ದೂರವಾದ್ವಿ ಅನ್ನೋ ಕಾರಣಕ್ಕೆ ಒಬ್ಬರನ್ನೊಬ್ಬರು ದೂರೋದು ಸರಿಯಲ್ಲ. ನಮ್ಗೆ ಒಳ್ಳೊಳ್ಳೆ ಮೆಮೊರೀಸ್ ಇವೆ. ಕೆಲವೊಂದು ಸಂದರ್ಭಗಳು ವ್ಯಕ್ತಿಯನ್ನ ಕೆಟ್ಟವರನ್ನಾಗಿ ಮಾಡುತ್ತೆ. ಅದ್ಬಿಟ್ರೆ ವ್ಯಕ್ತಿಗತವಾಗಿ ಅವರು ಕೆಟ್ಟವರಲ್ಲ. ನನ್ನ ಗಂಡನಿಗೆ ಜಗ್ಗೇಶ್ ಅಂದ್ರೆ ತುಂಬಾ ಇಷ್ಟ. ಮದುವೆಯಾದ ಹೊಸತರಲ್ಲಿ ಜಗ್ಗೇಶ್ ರ ಸಿನಿಮಾಗಳಿಗೆ ಕರ್ಕೊಂಡು ಹೋಗ್ತಿದ್ರು. ಆದ್ರೆ ತಾನೇ ಜಗ್ಗೇಶ್ ಜೊತೆ ಆಕ್ಟ್ ಮಾಡಿದಾಗ ಗಂಡನ ಖುಷಿಗೆ ಪಾರವೇ ಇರ್ಲಿಲ್ಲ. ಅತ್ತೆ ಮಾವ ಕೂಡ ನನ್ನ ಜೊತೆ ಚೆನ್ನಾಗಿದ್ರು ಅನ್ನೋದು ಅಶ್ವಿನಿ ಮಾತು. 2019ರಲ್ಲಿ ಡಾಕ್ಟರ್ ಮೇಲೆ ಹಲ್ಲೆ ಆರೋಪ. ಖಾಕಿ ಮುಂದೆ ಅಶ್ವಿನಿ ಅಂಡ್ ಟೀಮ್ ಸರೆಂಡರ್. 2019ರಲ್ಲಿ ಬೆಂಗಳೂರಿನ ಮಿಂಟೋ ಸರ್ಕಾರಿ ಕಣ್ಣಿನ ಆಸ್ಪತ್ರೆಯಲ್ಲಿ ಕಣ್ಣಿನ ಪೊರೆ ತೆಗೆಸಲು ಹೋದ ಒಂದಷ್ಟು ಜನ ದೃಷ್ಟಿಯನ್ನೇ ಕಳೆದುಕೊಂಡ್ರು. ಇದರ ವಿರುದ್ಧ ಅಶ್ವಿನಿ ಗೌಡ ದೊಡ್ಡ ಹೋರಾಟ ಮಾಡಿದ್ರು. ಈ ವೇಳೆ ಕನ್ನಡ ಮಾತನಾಡದ ಕೇರಳ ಮೂಲದ ಡಾಕ್ಟರ್ ಮೇಲೆ ಅಶ್ವಿನಿ ಮತ್ತು ಕರವೇ ಕಾರ್ಯಕರ್ತರು ಹಲ್ಲೆ ಮಾಡಿದ ಆರೋಪ ಕೇಳಿಬಂತು. ಆರೋಪಿಗಳನ್ನ ಅರೆಸ್ಟ್ ಮಾಡಬೇಕು ಅಂತ ಆಗ್ರಹಿಸಿ ವೈದ್ಯರು 1 ವಾರ OPD ಬಂದ್ ಮಾಡಿ ಪ್ರತಿಭಟಿಸಿದ್ರು. ಇದಕ್ಕೆ ವೈದ್ಯ ಸಂಘಟನೆಗಳಿಂದಾನೂ ಬೆಂಬಲ ಸಿಕ್ತು. ಕೊನೆಗೆ ಸಾಮಾನ್ಯ ಜನರಿಗೆ ತೊಂದರೆ ಆಗೋದು ಬೇಡ ಅಂತ ಹೇಳಿ ಅಶ್ವಿನಿ ಗೌಡ ಮತ್ತು ಆರೋಪಿತ ಕರವೇ ಕಾರ್ಯಕರ್ತರು ಪೊಲೀಸರಿಗೆ ಶರಣಾದ್ರು. ಇದರ ಬೆನ್ನಲ್ಲೇ ವೈದ್ಯರು ಮುಷ್ಕರವನ್ನ ಹಿಂಪಡೆದ್ರು. ನಂತರ ಅಶ್ವಿನಿ ಮತ್ತು ಕರವೇ ಕಾರ್ಯಕರ್ತರಿಗೆ ಬೇಲ್ ಸಿಕ್ತು. ಸರ್ಕಾರ ಕೂಡ ದೃಷ್ಟಿ ಕಳೆದುಕೊಂಡ ಸಂತ್ರಸ್ತರಿಗೆ ತಲಾ 3 ಲಕ್ಷ ಪರಿಹಾರ ಘೋಷಿಸಿತು. 2025ರಲ್ಲಿ ಬಿಗ್ ಬಾಸ್ ಮನೆಗೆ. ಇಂಥ ಅಶ್ವಿನಿ ಗೌಡ 2025ರಲ್ಲಿ ಬಿಗ್ ಬಾಸ್ ಸೀಸನ್ 12ರ ಸ್ಪರ್ಧಿಗಳಲ್ಲಿ ಒಬ್ಬರಾಗಿ ಆಯ್ಕೆಯಾದ್ರು. ಆರಂಭದಲ್ಲಿ ಅಶ್ವಿನಿ ಮತ್ತು ಜಾನ್ವಿ ರಕ್ಷಿತಾಳನ್ನ ಟಾರ್ಗೆಟ್ ಮಾಡಿದ್ದು ಭಾರಿ ಟೀಕೆಗೆ ಗುರಿಯಾಯಿತು. ಅಲ್ಲದೆ ರಕ್ಷಿತಾ ವಿರುದ್ಧ ಆಕ್ಷೇಪಾರ್ಹ ಪದ ಬಳಸಿದ್ದರ ವಿರುದ್ಧ ವಕೀಲರೊಬ್ರು ಕೇಸ್ ದಾಖಲಿಸಿದ್ರು. ಕಾರುಗಳ ಕ್ರೇಜ್, ಆಸ್ತಿ ಎಷ್ಟು? ಅಶ್ವಿನಿ ಗೌಡ ಮತ್ತು ತಮ್ಮ ರಾಜೇಶ್ ಗೌಡಗೆ ಕಾರುಗಳ ಕ್ರೇಜ್ ತುಂಬಾ ಇದೆ. ಇವರ ಬಳಿ ಟೊಯಾಟಾ ಫಾರ್ಚುನರ್, BMW, ಶೇವ್ರಲೆ, ಹೋಂಡಾ ಸಿಟಿ, ವ್ಯಾಗನರ್, ನ್ಯಾನೋ ಮುಂತಾದ ಕಾರುಗಳಿವೆ. ಹಲವು ದ್ವಿಚಕ್ರ ವಾಹನಗಳಿವೆ. ಬೆಂಗಳೂರಿನಲ್ಲಿ 3.5 ಎಕರೆ ಜಮೀನಿದೆ. ಅದರಲ್ಲಿ ಮನೆಗಳನ್ನ ಕಟ್ಟಿ ಬಾಡಿಗೆ ಬಿಟ್ಟಿದ್ದಾರೆ.
ಸೊ ಫ್ರೆಂಡ್ಸ್, ಇದಿಷ್ಟು ಅಶ್ವಿನಿ ಗೌಡ ಜೀವನದ ಹಾದಿ ಹೇಗಿದೆ ಅನ್ನೋದು ಸೇರಿದಂತೆ ಹಲವು ವಿಚಾರಗಳನ್ನ ತಿಳಿಸಿಕೊಡೋ ಪ್ರಯತ್ನ. ಇವರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.